ಸುಮಾರು ಇಲ್ಲಿ ಕಬ್ಬಿಣ ಹಾಕಿದ್ದಾನೆ, ಹಳೆ ಕಂಬಿ ತಂದು ಇವತ್ತು ಕಬ್ಬಿನ ಕಟ್ತಾ ಇದ್ದಾರೆ. ಈ ಯಾರು ಟೆಂಡರ್ ಕರೆದ ವ್ಯಕ್ತಿಯ ಆ ಟೆಂಡರ್ನ ಪೂರ್ಣ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾವುದೇ ಕಾರಣಕ್ಕೂ ಟೆಂಡರ್ನ ಕೊಡಬಾರ್ದು. ಇದು ಸಾರ್ವಜನಿಕ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಈ ಕಾಮಗಾರಿ ನೋಡಿದ ಮೇಲೆ, ಇಲ್ಲಿನ ಪರಿಸ್ಥಿತಿ ಕಣ್ಣಾರೆ ಕಂಡ ಮೇಲೆ ಇದನ್ನು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಆದರೂ ನಮ್ಮ ತಿಳುವಳಿಕೆಗೆ ತಕ್ಕಂತೆ ಕೇಳ್ತಾ ಇದ್ದೀವಿ. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳೇ ಮತ್ತು ಕಾಂಟ್ರಾಕ್ಟರ್ ಸಾಹೇಬ್ರೆ, ಸಾರ್ವಜನಿಕರು ರಕ್ತ ಬಸಿದು ಕಟ್ಟೋ ತೆರಿಗೆ ಹಣ ಅಂದ್ರೆ ನಿಮಗೆ ಅಷ್ಟೊಂದು ತಮಾಷೆನಾ? ಇಲ್ಲ, ಕಾಂಟ್ರಾಕ್ಟರ್ ಮನೆಯವರ ಒಡವೆ ಬಟ್ಟೆಯ ಬಜೆಟ್ ಅನ್ನು ಸಾರ್ವಜನಿಕರೇ ನಿಭಾಯಿಸಬೇಕು ಅಂತ ಏನಾದ್ರೂ ಹೊಸ ನಿಯಮ ಬಂದಿದ್ಯಾ? ಇಲ್ಲಿನ ಸಂತೆ ಮೈದಾನದ ಕಾಂಪೌಂಡ್ ಕಾಮಗಾರಿ ನೋಡಿದ್ರೆ ಯಾರಿಗಾದ್ರೂ ಇಂಥದ್ದೊಂದು ಪ್ರಶ್ನೆ ಕಾಡದೇ ಇರಲ್ಲ. ಕಾಂಪೌಂಡ್ಗೆ ಹೊಸ ಕಲ್ಲು ಇಡೋ ಜಾಗದಲ್ಲಿ ಪುರಾತನ ಕಾಲದ ಹಳೆ ಕುಂಬಿಗಳನ್ನು ತಂದು ಜೋಡಿಸಲಾಗ್ತದೆ. ಇನ್ನು ಇಲ್ಲಿ ಬಳಸ್ತಿರೋ ಕಂಬಿಗಳನ್ನು ನೋಡಿದ್ರೆ ಅದಕ್ಕೆ ಕಾಂಪೌಂಡ್ ಹಿಡಿದುಕೊಳ್ಳೋ ತಾಕತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಾಂಟ್ರಾಕ್ಟರ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನಂತೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಜಲ್ಲಿ ಸಿಮೆಂಟ್ ಮಿಶ್ರಣದಲ್ಲೂ ಸಂಪೂರ್ಣ ಕಣ್ಣೊರೆಸುವ ತಂತ್ರ ಎದ್ದು ಕಾಣ್ತಿದೆ. ಇಷ್ಟೆಲ್ಲ ಅದ್ಭುತ ಕಳಪೆ ಕೆಲಸ ಕಣ್ಣೆದುರೆ ನಡೀತಿದ್ರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ. ಸ್ವಾಮಿ ಅಧಿಕಾರಿಗಳೇ, ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅಂತ ಸಾರ್ವಜನಿಕರು ಕೇಳ್ತಿದ್ದಾರೆ. ದಯವಿಟ್ಟು ಉತ್ತರಿಸಿ. ನಮಸ್ಕಾರ, ನಾನು ರಮೇಶ್ ಅಂತ ಹೇಳಿ, ವೇಮಗಲ್ ಬ್ಯೂಟಿ ಪ್ಲಾಕ್ ವಾರ್ಡ್ ನಂಬರ್ 16. ಬಂಧುಗಳು, ಏನು ವಿಷಯ ಅಂತಂದ್ರೆ ನೋಡಿ, ಇವತ್ತು ನಮ್ಮ ವೇಮಗಲ್ APMC ಮಾರ್ಕೆಟಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ. ಹಳೆ ಕಬ್ಬಿಣ ತಂದು ಇವತ್ತು ಹಾಕ್ತಾ ಇದ್ದಾರೆ. ಇದು ಕಬ್ಬಿಣದ ತಾಕತ್ತು ಕಡಿಮೆ ಇದೆ, ಸಿಮೆಂಟ್ ಕಡಿಮೆ ಹಾಕಿದ್ದಾರೆ. ಈ ಸಂಪೂರ್ಣ ಈ ಕಾಂಪೌಂಡ್ ಕಳಪೆ ಕಾಮಗಾರಿ ಆಗಿದೆ. ಈ ಸಂಬಂಧಿತ ಅಧಿಕಾರಿ ಗಮನ ಹರಿಸಬೇಕು. ಮತ್ತು ಪಟ್ಟಣ ಪಂಚಾಯತಿ ಎಲ್ಲ ಅಧಿಕಾರಿಗಳು ತಮಗೆ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದು ವೀಕ್ಷಣೆ ಮಾಡಬೇಕು. ನನಗೆ ಚೀಫ್ ಆಫೀಸರ್ಗೆ ಮನವಿಯನ್ನು ಮಾಡಿದ್ದೀನಿ. ಇನ್ನು ಇದರ ಪಕ್ಕದಲ್ಲೇ ಇರೋ ಕೇವಲ 20% ಕೆಲಸ ಮಾಡಿ 80% ಹಾಗೆ ಬಿಟ್ಟು ಹಾಳಾಗಿರೋ ಇನ್ನೊಂದು ಕಾಂಪೌಂಡ್ ಹಳೆ ಕಥೆ ಇನ್ನೂ ರೋಮಾಂಚನಕಾರಿಯಾಗಿದೆ. ಹೌದು, ಬರೀ 20% ಕೆಲಸ ಮುಗಿಸಿ ಬಾಕಿ 80% ಕೆಲಸವನ್ನು ಯಾರಿಗೂ ಕಾಣದಂತೆ ಗಾಳಿಯಲ್ಲಿ ಮಾಯ ಮಾಡಲಾಗಿದೆ. ಇದಕ್ಕೆ ಈಗಾಗಲೇ ಸಂಪೂರ್ಣ ಬಿಲ್ ಪಾಸ್ ಆಗಿ ಹಣ ಯಾವ ಕಾಂಟ್ರಾಕ್ಟರ್ ಜೇಬು ಸೇರಿದೆ, ಯಾವ ಅಧಿಕಾರಿ ಜೇಬಿಗೆ ಅದರ ಪರ್ಸೆಂಟೇಜ್ ಹಣ ಹೋಗಿದೆ ಅನ್ನೋದು ಸಾರ್ವಜನಿಕರ ಯಕ್ಷ ಪ್ರಶ್ನೆ. ಈ ಯಾರು ಟೆಂಡರ್ ಕರೆದ ವ್ಯಕ್ತಿಯ ಆ ಟೆಂಡರ್ನ ಪೂರ್ಣ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾವುದೇ ಕಾರಣಕ್ಕೂ ಟೆಂಡರ್ನ ಕೊಡಬಾರ್ದು. ಇದು ಸಾರ್ವಜನಿಕ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಬಂದು ವಿಸಿಟ್ ಮಾಡಬೇಕು, ತನಿಖೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಅಧಿಕಾರಿಗಳು ತಮ್ಮ ಹಾಗೂ ಕಾಂಟ್ರಾಕ್ಟರ್ ನಡುವೆ ಇರೋ ಆ ಅತಿ ಮಧುರ ಸ್ನೇಹವನ್ನು ಬಿಟ್ಟು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಬೇಕಿದೆ. ಒಮ್ಮೆ ನೀವೇ ಖುದ್ದಾಗಿ ಪರಿಶೀಲಿಸಿ ಈ ಗುತ್ತಿಗೆದಾರನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಈ ವಾರ್ಡ್ಗೆ ಸಂಬಂಧಪಟ್ಟ ಕೌನ್ಸಿಲರ್ಗಳು ಇಲ್ಲಿ ಬಂದು ಗಮನ ಹರಿಸಬೇಕು, ವೀಕ್ಷಣೆ ಮಾಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಚೀಫ್ ಆಫೀಸರ್, ನಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಬಂದು ವೀಕ್ಷಣೆ ಮಾಡಿ ವಿವಿಧ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡ್ತೀನಿ. ಈ ಭ್ರಷ್ಟಾಚಾರ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ನಮ್ಮ ಸಂವಿಧಾನ ಹಕ್ಕು, ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಇದು ನಮ್ಮ ದುಡ್ಡು, ಸಾರ್ವಜನಿಕ ತೆರಿಗೆ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಯಾರು ಅಕ್ರಮ ಮಾಡಿ ಅವ್ರು ಕೂಡ ಜೈಲು ಹಾಕಬೇಕು ಅಂತ ವಿನಂತಿ ಮಾಡ್ತೀನಿ. ಈ ಟೆಂಡರ್ ರದ್ದುಪಡಿಸಿ ಯಾರಾದರೂ ಯೋಗ್ಯ ವ್ಯಕ್ತಿಗೆ ನೀಡಿದರೆ ನೀವು ಸಹ ಜನರ ತೆರಿಗೆ ಹಣವನ್ನು ಉಳಿಸಿ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದಂತಾಗುತ್ತದೆ. ಆಗ ಸಾರ್ವಜನಿಕರು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನೋಡಿ ಬಂಧುಗಳ, ಈ ಕಾಮಗಾರಿ ಮೊದಲೇ ಆಗಿತ್ತು ಕೂಡ ಬಿಲ್ ಆಗಿತ್ತು. ನೋಡಿ, ಇದೆಲ್ಲ ಸಂಪೂರ್ಣ ಬಿಲ್ ಆಗಿದೆ. ಮತ್ತೆ ಇವತ್ತು ಕೆಲಸ ಮಾಡಕ್ಕೆ ಹೋಗಿದೆ, ಕಾಮಗಾರಿ ಮಾಡ್ತಾ ಇದ್ದಾರೆ. ಕೇವಲ 6 ತಿಂಗಳು ಮತ್ತೆ ಇದು ಕಾಂಪೌಂಡ್ ಬಿದ್ದಾಗುತ್ತೆ, ಮತ್ತೆ ಬಿಲ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ದುಡ್ಡು ತಂದು ವೆಚ್ಚ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಅಧಿಕಾರಿಗಳು ಯಾರು ಕೇಳೋದಿಲ್ಲ, ಮಾಡೋರು ಯಾರಿಲ್ಲ. ಈ ಪಟ್ಟಣ ಪಂಚಾಯತಿಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ತುಮಕಿ ತುಳ್ತಾ ಇದೆ ಪಂಚಾಯತಿಯಲ್ಲಿ. ಇಲ್ಲದೇ ಇದ್ದರೆ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ಜನರೇ ಬೀದಿಗಿಳಿದು ಉಗ್ರ ಪ್ರತಿಭಟನೆ ಮಾಡೋ ದಿನ ತೀರಾ ಹತ್ತಿರದಲ್ಲಿದೆ. ಎಚ್ಚರಿಕೆ. ಇದೇ ಈ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕನ್ನಡ.